ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ರಾಧಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಮೊಳಕೆ ಕಾಳನ್ನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದು ರೀತಿಲಿ ಮಾಡ್ಬೋದು, ನಾನು ಜಸ್ಟ್ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಈ ಮೊಳಕೆ ಕಾಳು ಹೋಮ್ ಮೇಡ್ ಆಯಿತಾ, ನಾನೇ ಮನೇಲಿ ಮಾಡಿರೋದು. ಈ ವಿಡಿಯೋ ಬೇಕಾದರೆ UK ಸ್ಟೈಲ್ ಕುಕ್ಕಿಂಗಲ್ಲಿರುತ್ತೆ, ಖಂಡಿತ ಅದರಲ್ಲೂ ವಾಚ್ ಮಾಡಿ. ತುಂಬಾ ಸಿಂಪಲ್ ಇದೆ ಆಯಿತಾ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಓಕೆ, ಇವಾಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಮೊಳಕೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಈ ಥರ ಅಂದರೆ ಹೋಮ್ ಮೇಡ್, ಇದು ಮನೆಯಲ್ಲೇ ಮೊಳಕೆ ಬಂದಿರೋದು. ಇದ್ರ ವಿಡಿಯೋನ ನಾನು UK ಸ್ಟೈಲ್ ಕುಕ್ಕಿಂಗ್ ಚಾನಲಲ್ಲಿ ಹಾಕಿರ್ತೀನಿ ನೋಡಿ ಆಯಿತಾ. ನೋಡಿ ಮನೇಲೇ ಇದು, ಮತ್ತು ಹೊರ್ಗಡೆ ತೊಗೊಂಬಂದಿರೋದಲ್ಲ. ಇದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ, ತುಂಬ ಸಿಂಪಲ್ ಆಯಿತಾ. ಇಲ್ಲಿ ಹೆಸ್ರು ಕಾಳು ಇಷ್ಟು ತೊಗೊಂಡಿದ್ದೀನಿ ಮೊಳಕೆ ಬಂದಿರೋದು. ಆಮೇಲೆ ಒಂದು ಈರುಳ್ಳಿ, ಆಮೇಲೆ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು, ಆಮೇಲೆ ಅರಿಶಿಣ ಪುಡಿ, ಇಷ್ಟೇ ಬೇಕಿರೋದಾಯ್ತಾ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗಲಿ. ಆಮೇಲೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ, ಸಾಸಿವೆ, ಆಮೇಲೆ ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದಾಯ್ತಾ. ಮೊಳಕೆ ಕಾಳು ಪಲ್ಯ ಮಾಡ್ಕೊಂಡಾದ್ರೂ ತಿನ್ಬೋದು, ಅಥವಾ ಹಾಗೆ ಆದರೂ ತಿನ್ಬೋದು. ತುಂಬಾ ಪ್ರೋಟೀನ್ ಇರುತ್ತೆ, ತುಂಬ ಒಳ್ಳೆಯದಾಯ್ತಾ. ನೆಕ್ಸ್ಟು ಮೆಣಸಿನ್ಕಾಯಿ ಸ್ವಲ್ಪ ದೂರ ಕರ್ಕೊಂಡ್ಬಿಡಿ. ಆಮೇಲೆ ಈರುಳ್ಳಿ, ಸ್ವಲ್ಪ ಕೆಂಪಗಾಗಲಿ. ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಖಾರ ಬೇಕಿದ್ರೂ ಹಾಕ್ಕೋಬೋದು ಆಯಿತಾ. ಮೆಣಸಿನ್ಕಾಯಿ ಬೇಡ ಅಂದರೆ ಖಾರ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಆಗಲಿ, ತುಂಬ ಬೇಗ ಆಗುತ್ತೆ ಆಯಿತಾ. ಆಮೇಲೆ ನೆಕ್ಸ್ಟು ಮೊಳಕೆ ಕಾಳು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಯಿತಾ. ಇವಾಗ ಆಮೇಲೆ ಉಪ್ಪು, ಆಮೇಲೆ ಅರಿಶಿಣ ಪುಡಿ. ತುಂಬ ಸಿಂಪಲ್, ಹಾಗೆ ಅಷ್ಟು ಬೇಗ ರೆಡಿ ಆಗುತ್ತೆ. ನಿಮಗೆ ಇಷ್ಟ ಇರಲಿ ಅಂತಂದರೆ ಇದೇ ಥರ ತಿನ್ಬೋದು, ಇಲ್ಲ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋತೀವಂದರೆ ಆ ಥರನೂ ಮಾಡ್ಕೋಬೋದು ಆಯಿತಾ. ಒಬ್ಬರು ಇಷ್ಟೇ ಮಾಡಿ ಬಿಟ್ಬಿಡ್ತಾರೆ, ನಾನು ಸ್ವಲ್ಪ ನೀರು ಹಾಕೋತೀನಿ ಆಯಿತಾ. ಹಿಂಗೂ ಚೆನ್ನಾಗಿರುತ್ತೆ ನೋಡಿ. ನೋಡಿ ಒಂದು ಸಣ್ಣ ಕಪ್ಪು ಆಯಿತಾ, ಇಷ್ಟರಲ್ಲಿ ಒಂದು ಸ್ವಲ್ಪ ನೀರು ಹಾಕೋತೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇವಾಗ ಸುಮ್ಮನೆ ಒಂದು ನಿಮಿಷ ಬಿಡೋಣ ಅಷ್ಟೇ.
ನೋಡಿ ಇವಾಗ ರೆಡಿ ಆಯಿತು. ಇಷ್ಟೇ ಆಯಿತಾ, ಇದಕ್ಕೇನು ಬೇರೆ ಏನೂ ಹಾಕೋದಿಲ್ಲ, ಏನೇನೂ ಇಲ್ಲ. ಇಷ್ಟೇ, ತುಂಬ ಸಿಂಪಲ್, ಅಷ್ಟೇ ಹೆಲ್ದಿ ಆಯಿತಾ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡೆ. ಇವಾಗ ಒಂದು ಬಟ್ಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.